ಹಲ್ಲೆಕೋರರ ಮೇಲೆ ಸುಮೋಟೋ ದಾಖಲಿಸಿಕೊಳ್ಳೋ ಕೆಲಸವನ್ನ ಕೂಡ ಈಗ ಪೊಲೀಸರು ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಅನ್ನೋದು ಲೇಟೆಸ್ಟ್ ಅಪ್ಡೇಟ್. ವಿಡಿಯೋ ಆಧರಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಇಂಗಳಿ ಗ್ರಾಮದ ಶಿವಪುತ್ರ ಸನದಿ, ಬಾಬಾಜಾನ್ ಮುಲ್ತಾನಿ ಮತ್ತು ಇತರರ ಮೇಲೆ ಕೇಸ್ ಆಗಿದೆ. ಗೋವುಗಳನ್ನು ಗೋಶಾಲೆಯಿಂದ ಬಿಟ್ಟಿದ್ಯಾಕೆ, ಗೋರಕ್ಷಕರು ಹಣದ ಡಿಮ್ಯಾಂಡ್ ಅನ್ನು ಮಾಡಿದ್ರ, ಈ ಎರಡೂ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಏನೇ ಇರಲಿ, 5 ಜನರನ್ನ ಒಂದು 40ರಿಂದ 50 ಜನ ಗುಂಪು ಸೇರಿ ಹೊಡೆದು ಹಾಕ್ತಾರೆ, ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ, ಅದನ್ನು ವಿಡಿಯೋ ಮಾಡ್ಕೊಳ್ತಾರೆ ಅಂದರೆ ಇದು ಎಷ್ಟು ದೊಡ್ಡ ಅಪರಾಧ. ಅಷ್ಟೂ ಜನರ ಮೇಲೆ ಕೇಸ್ ಆಗಬೇಕು. ಯಾರೋ 3 ಜನ 4 ಜನರ ಮೇಲೆ ಕೇಸ್ ಆಗೋದಲ್ಲ. ಹೊಡೆಯೋದಕ್ಕೆ ಅವಕಾಶ ಎಲ್ಲಿದೆ ಕಾನೂನಲ್ಲಿ? ಈ ರೀತಿ ಸಾರ್ವಜನಿಕವಾಗಿ ಲಾಗಳನ್ನು ಡಿಸೈಡ್ ಮಾಡಿಬಿಡೋದಕ್ಕಾಗತ್ತಾ? ಯಾರಂದ್ರೆ ಅವ್ರ ಮೇಲೆ ಹೊಡೆದು ಬಿಡೋದಕ್ಕಾಗತ್ತಾ ಅನ್ನೋದು ಪ್ರಶ್ನೆ. ಇಷ್ಟು ಜನರ ಮೇಲೆ ಯಾಕೆ ಇನ್ನೂ ಪ್ರಕರಣ ದಾಖಲಿಸ್ಕೊಳ್ಳಾಗ್ತಲ್ಲ? ಸುಮೋಟೋ ಹಾಕ್ಕೊಂಡಿದ್ದೀರಾ, ಓಕೆ ಫೈನ್, ಬಟ್ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದೀರಾ ಈ ಪ್ರಕರಣದಲ್ಲಿ? ಆಮೇಲೆ ಇದು ಈ ಪ್ರಕರಣದ ಹಿಂದೆ ಯಾರ್ಯಾರ ಕೈವಾಡ ಇದೆ ಅನ್ನೋದು ಕೂಡ ಸಾಬೀತಾಗಬೇಕಾಗತ್ತೆ, ಹೊರಗೆ ಬರಬೇಕಾಗತ್ತೆ. ನಾವು ಹೇಳ್ತಾ ಇದ್ವಿ, ಸುಮಾರು ಕೋಮು ಕೊಲೆಗಳ ಆಗೋದೆ ಇದೇ ಗೋಮಾಂಸದ ವಿಚಾರವಾಗಿ ಶುರುವಾಗೋದೇ ಅಲ್ಲಿಂದ. ಡೀಟೇಲ್ಸ್ ಕೊಡ್ತಾರೆ ಚೇತನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚೇತನ್, ಈಗ ಈ 5 ಜನರ ನಡೆಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆ? ಇವ್ರು ಕಂಪ್ಲೇಂಟನ್ನು ಕೊಡಬೇಕಾದ್ರೆ ಪೊಲೀಸರು ದಾಖಲಿಸ್ಕೊಳ್ಳಿಲ್ವಾ ಅಥವಾ ಇವರೇ ಹಿಂದೇಟ್ ಹಾಕಿದ್ರ? ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ. ಎರಡನೇದಾಗಿ, ಎಷ್ಟು ಜನರ ಮೇಲೆ ಪೊಲೀಸರು ಸುಮೋಟೋ ಆದ್ಮೇಲೆ ಅರೆಸ್ಟ್ ಮಾಡಿದ್ದಾರೆ, ಎಷ್ಟು ಜನರ ಮೇಲೆ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಅಂತ? ಮಮತಾ, ಖಂಡಿತವಾಗಿಯೂ ಕೂಡ ಶ್ರೀರಾಮ ಸೇನೆ ಕಾರ್ಯಕರ್ತರು ಒಂದು ಕಡೆ ಪ್ರಕರಣ ನೀಡಲು ಪೊಲೀಸರಿಗೆ ತಮ್ಮ ಏನು ಹೊಡೆದವರ ವಿರುದ್ಧ ಪ್ರಕರಣ ದಾಖಲಿಸಲು ಹಿಂದೇಟ್ ಹಾಕ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಂದ್ರೆ, ಏನು ಗಡಿಪಾರಾಗಿರುವಂಥ ವ್ಯಕ್ತಿ ಏನಿದ್ದಾನೆ ಮಾವೀರ್ ಸೊಲ್ಲಾಪುರಿ, ಆತ ಹುಕ್ಕೇರಿಯ ಪೊಲೀಸ್ ಠಾಣೆಯಿಂದ ಆತನನ್ನು ಗಡಿಪಾರು ಮಾಡಲಾಗಿರುತ್ತೆ. ಆತ ಕಲಬುರಗಿಗೆ ಗಡಿಪಾರು ಮಾಡಿರ್ತಾರೆ, ಆತ ಹುಕ್ಕೇರಿಗೆ ಬಂದಿರ್ತಾನೆ. ಆ ಸಂದರ್ಭದಲ್ಲಿ ಈ ಪ್ರಕರಣ ಆಗುತ್ತೆ. ಹೀಗಾಗಿ ನಾನು ಗಡಿಪಾರಾಗಿದ್ದೇನೆ, ನನ್ನ ಮೇಲೆ ಮತ್ತಷ್ಟು ಪ್ರಕರಣಗಳಾಗ್ತವೆ ಅನ್ನೋ ಒಂದು ಕಾರಣದಿಂದ ಪ್ರಕರಣ ದಾಖಲಿಸಲ್ಲ ಎನ್ನುವ ಮಾತುಗಳನ್ನು ಶ್ರೀರಾಮ ಸೇನೆ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಇದನ್ನೇ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಅವರು ಯಾವುದೇ ಪ್ರಕರಣ ದಾಖಲಿಸಿಲ್ಲ, ಹೀಗಾಗಿ ನಾವು ಯಾವುದೇ ಪ್ರಕರಣವನ್ನು ಎಮ್ಕನ್ಮಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿಲ್ಲ ಅನ್ನೋ ಮಾತುಗಳನ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಒಂದು ರೀತಿಯ ಪ್ರತಿಭಟನೆ ಮಾಡಲು ಮುಂದಾಗಿರುವಂಥದ್ದು. ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಜುಲೈ 3ರಂದು ಪ್ರತಿಭಟನೆ ಮಾಡಲು ಮುಂದಾಗಿರುವಂಥದ್ದು. ಏನು ಇಂಗಳಿ ಗ್ರಾಮ ಇದೆ, ಇಂಗಳಿ ಚಲೋ ಗ್ರಾಮಕ್ಕೆ ಪ್ರತಿಭಟನೆ ಮಾಡಲಿದ್ದಾರೆ. ಹೀಗಾಗಿ ಜುಲೈ 3ರಂದು ಸಾಕಷ್ಟು ಶ್ರೀರಾಮ ಸೇನೆ ಕಾರ್ಯಕರ್ತರು ಆಗಮಿಸಿ ಇಂಗಳಿ ಚಲೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಗೊಂದಲದ ಗೂಡಾಗ್ತಾ ಇದೆ ಇಡೀ ಪ್ರಕರಣ. ಇಲ್ಲಿ ತಪ್ಪು ಪೊಲೀಸರದ್ದ ಅಥವಾ ಆ ಹಲ್ಲೆಗೊಳಗಾದ ಗೋರಕ್ಷಕರದ್ದ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ. ನಾನು ಕೇಳ್ತಾ ಇರೋದು ವೆರಿ ಸಿಂಪಲ್. ಈ ವಿಡಿಯೋ ನೀವು ನೋಡ್ತಾ ಇದ್ದೀರಲ್ಲ, 5 ಜನರನ್ನ ಮರಕ್ಕೆ ಕಟ್ಟಾಗಿ ಹೊಡಿತಾ ಇದ್ದಾರಲ್ಲ, ಅದಕ್ಕೆ ಕಾರಣ ಏನಾದರೂ ಇರಲಿ, ಬಟ್ ಈ ಹೊಡೆದವ್ರು ಯಾರು, ಅವ್ರ ಮೇಲೆ ಯಾಕೆ ಕ್ರಮ ಇಲ್ಲ, ಇಷ್ಟೇ ಸಿಂಪಲ್. ಎರಡನೇದು, ಆ ಹಲ್ಲೆಗೊಳಗಾದವ್ರು ಯಾಕೆ ಇನ್ನೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ, ಇದೆಲ್ಲದಕ್ಕೂ ಉತ್ತರ ಇನ್ನಷ್ಟೇ ಸಿಗಬೇಕಿದೆ.